ನಮಸ್ತೆ, ನನ್ನ ಹೆಸರು ಶ್ವೇತಾ ಅಂತ. ನಾವು ಇಲ್ಲೇ ಹೊನ್ನಾಳಿಯವರು. ಹಮ್ಮಿಕೊಂಡು ಈಗ ಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂತ ಹಮ್ಮಿಕೊಂಡಿರೋದು ತುಂಬಾ ಒಳ್ಳೆಯ ವಿಷಯ. ಯಾಕಂದರೆ ಎಲ್ಲರೂ ಹೋಗಿ ಶೃಂಗೇರಿ ಮತ್ತೊಂದು ಕಡೆ ಎಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕಾಗಲ್ಲ. ಆದರೆ ಸ್ಕೂಲಲ್ಲೇ ಮಾಡಿಸೋದ್ರಿಂದ ಮಾಡ್ಸೋಕ್ಕಾಗದೇ ಇರೋ ಮಕ್ಕಳಿಗೂ ಅಕ್ಷರಾಭ್ಯಾಸ ಮಾಡೋವಂಥ ಯೋಗ ಸಿಕ್ತು. ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಎರಡನೇ ಮಗಳು ನಾವು ಇಲ್ಲಿಗೆ ಸೇರಿಸಿದ್ದೀವಿ. ಮೊದಲನೇ ಮಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಹಾಗಾಗಿ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದಕ್ಕೆ ನಾವು ರೆಫರ್ ಮಾಡಿ ಕೂಡ ನಮ್ಮ ತಂಗಿಯ ಮಕ್ಕಳನ್ನ ಎಲ್ಲರನ್ನೂ ಇಲ್ಲಿಗೆ ಸೇರಿಸ್ತಾ ಇದ್ದೀವಿ. ಯಾಕಂದರೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಕಲಿಕೆ ಚೆನ್ನಾಗಿದೆ, ಸಂಸ್ಕಾರ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ, ಎಲ್ಲ ಆ್ಯಕ್ಟಿವಿಟೀಸು ಮಾಡಿಸ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ ಸರ್ ಸ್ಕೂಲು. ತಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ಕೆಲವೊಂದು ಶೃಂಗೇರಿ ಹೋಗೋಕ್ಕೂ ಒಂದು ಅಂದರೆ ತರೀಕೆರೆ ಇರುವಂಥ ಅಮೃತಪುರ ಅಂತ ಪ್ರತೀತಿಯನ್ನು ಮಾಡಿದ್ರು ಹಿಂದೆ. ಆದರೆ ಈ ವಿದ್ಯಾಸಂಸ್ಥೆಯವರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಇಲ್ಲೇ ಕಲಿಸ್ಬೇಕು ಅನ್ನೋ ಮಹಾರಾಸೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಆ ಸಂಸ್ಥೆಯವ್ರಿಗೆ ಏನಾದರೆ ತಿಳಿಸ್ಬೋದಾ ಅಂತ ತುಂಬ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್. ಎಲ್ರಿಗೂ ಶೃಂಗೇರಿ ಅಮೃತಪುರ ಇದ್ದಂಥವ್ರು ಹೋಗ್ತಾರೆ, ಎಲ್ರಿಗೂ ಹೋಗೋದಕ್ಕಾಗಲ್ಲ. ಯಾಕಂದರೆ ಸಮಯದ ಅಭಾವ ಇರ್ಬೋದು, ಹಣಕಾಸಿನ ಅಭಾವ ಇರ್ಬೋದು. ನಾವು ಹೋಗಲೇಬೇಕು ಅಂತ ಮೇಲೆ ಇಲ್ಲೇ ಮಾಡ್ತಾರಲ್ಲ, ಹಂಗಾಗಿ ಅಲ್ಲಿಗೆ ಹೋಗ್ಬೇಕಂತೇನಿಲ್ಲ, ಹೋಗೋರು ಹೋಗ್ಬೋದು. ಹೋಗದೆ ಮಾಡ್ಸೋಕ್ಕಾಗದೇ ಇರೋರು ಇಲ್ಲಿ ಮಾಡಿಸಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸ ಸಿಕ್ತಂಗೆ ಆಗುತ್ತೆ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್, ತುಂಬ ಖುಷಿ ಸಿಕ್ಕಿದೆ. ಥ್ಯಾಂಕ್ ಯು.